ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಪ್ರೆಸೆಂಟ್ ವೇಟ್ ತಿಳ್ಕೋಬೇಕು ಅಂತೇಳಿ ತುಂಬ ಜನ ಕಮೆಂಟ್ ಮಾಡ್ತಿದ್ರಲ್ಲ. ಸೊ ಫೈನಲಿ ಇವತ್ತು ನಾನು ಪ್ರೆಸೆಂಟ್ ವೇಟ್ನ ಶೇರ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ 40 ದಿನ ಮೇಲೆ ಆಯಿತು ಈ ಚಾಲೆಂಜ್ನ ತಗೊಂಡು. ಸೊ ನಾನು 100% ಪರ್ಫೆಕ್ಟಾಗಿ ಮಾಡಿದ್ದೀನಿ ಅಂತ ಹೇಳ್ತಾ ಇಲ್ಲ. ಸೊ ಆಲ್ಮೋಸ್ಟ್ ಒಂದು 70%, 70-75% ಕರೆಕ್ಟಾಗಿ ಮಾಡಿದ್ದೀನಿ. ಸೊ ನನಗೆ ಯಾವ ಥರ ರಿಸಲ್ಟ್ ಸಿಕ್ಕಿದೆ ಈ ಒಂದು ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ, ಆ್ಯಂಡ್ ನಾನು ಮುಂದೆ ನೆಕ್ಸ್ಟ್ ಏನು ಸ್ಟೆಪ್ಸ್ನ ತೊಗೊಳ್ತಾ ಇದ್ದೀನಿ ಅನ್ನೋದನ್ನ ಶೇರ್ ಮಾಡ್ತೀನಿ. ಜಾಸ್ತಿ ವೆಯ್ಟ್ ಮಾಡಿಸಲ್ಲ, ಫಸ್ಟ್ ಪ್ರೆಸೆಂಟ್ ವೆಯ್ಟ್ ಎಷ್ಟಿದ್ದೀನಿ ಅಂತೇಳಿ ನೋಡ್ಕೊಂಡು ಬನ್ನಿ, ಅದಾದಮೇಲೆ ನಿಮ್ಮ ಜೊತೆ ಮಾತಾಡ್ತೀನಿ. ಪ್ರೆಸೆಂಟ್ ವೆಯ್ಟು ಎಷ್ಟಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ, 64.5 kgs. ಈ ಒಂದು ಏನು ವೆಯ್ಟು ಮಾರ್ನಿಂಗ್ ಎಂಟಿ ಸ್ಟಮಕಲ್ಲೇ ನಾನು ನಿಮಗೆ ಚೆಕ್ ಮಾಡಿ ತೋರಿಸ್ತಾ ಇರೋದು. ಸೊ ನೀವು ಕೇಳ್ತಾ ಇದ್ರಿ ಯಾಕೆ ವೆಯ್ಟ್ ತೋರಿಸ್ತಾ ಇಲ್ಲ ನೀವು, ಲಾಸ್ಟ್ವರೆಗೂ ತೋರಿಸೋದೇ ಇಲ್ವಾ ಅಂತ. ಸೊ ರೀಸನು ಶೇರ್ ಮಾಡ್ಕೊಂಡಿದ್ದೀನಿ, ಏನಕ್ಕೆ ಇಷ್ಟು ದಿನ ವೆಯ್ಟ್ ಚೆಕ್ ಮಾಡಿ ತೋರಿಸಿಲ್ಲ ಅಂತ ನೋಡಿ. ಸೊ ನೋಡಿದ್ರಲ್ಲ ಪ್ರೆಸೆಂಟ್ ವೆಯ್ಟ್ ಎಷ್ಟಿದ್ದೀನಿ ಅಂತೇಳಿ. ಸೊ 64.5 kgs. ನಾನು ಈ ಒಂದು ಜರ್ನಿನ ಸ್ಟಾರ್ಟ್ ಮಾಡಿದಾಗ 65 kgs ಇದೆ. ಹಾರ್ಡ್ಲಿ ನನಗೆ ಒಂದು ½ kgನೇ ಕಡಿಮೆ ಆಗಿರೋದು. ಸೊ ಫ್ಲಕ್ಚುಯೇಟ್ ಆಗ್ತಾ ಇದೆ, ಒಂದು kg ಹಂಗೆ ಕಡಿಮೆ ಆಗ್ತೀನಿ, ಸೊ ಮತ್ತೆ ಗೇನ್ ಆಗಿಬಿಡ್ತೀನಿ. ಸೊ ಈ ಥರ ಫ್ಲಕ್ಚುಯೇಟ್ ಆಗ್ತಾ ಇದೆ ನನ್ನ ವೆಯ್ಟಲ್ಲಿ. ಈ ಒಂದು ರೀಸನಿಂದನೇ ನಾನು ನಿಮಗೆ ಶೇರ್ ಮಾಡಿರಲಿಲ್ಲ, ಯಾಕಂದರೆ ಇದು ನನಗೆ ಆಗ್ತಿರೋ ಅಂಥ ಪ್ರಾಬ್ಲಮ್ಮು. ಸೊ ಇದನ್ನು ನಿಮಗೂ ತೋರಿಸೋದ್ರಿಂದ ಏನಾಗುತ್ತೆ ಅಂದರೆ, ಎಷ್ಟೊಂದು ಜನ ಫಾಲೋ ಮಾಡ್ತಿರ್ತೀರ ನನ್ನ ಜೊತೆ. ಸೊ ವೆಯ್ಟ್ನ ನೋಡೋದಕ್ಕೆ ವೆಯ್ಟಿಂದನೇ ಇನ್ಸ್ಪಿರೇಷನ್ ತೊಗೊಂಡು ಮಾಡ್ತಾ ಇರ್ತಾರೆ, ಮೋಟಿವೇಶನ್ ಸಿಗುತ್ತೆ. ಸೊ ವೆಯ್ಟ್ ಕಡಿಮೆ ಆಗ್ತಾ ಇಲ್ಲ ಅಂದ ತಕ್ಷಣ ನಮಗೆ ಗೊತ್ತಿಲ್ಲದಂಗೆ ನಾವು ಮೈಂಡಲ್ಲಿ ಏನಾಗುತ್ತೆ ಗೊತ್ತಾ, ಅಯ್ಯೋ ವೆಯ್ಟೇ ಕಡಿಮೆ ಆಗ್ತಾ ಇಲ್ಲಲ್ಲ, ಮೇ ಬಿ ಏನು ಈ ಒಂದು ಫುಡ್ ಆಗಲಿ, ಈ ಒಂದು ಡಯಟ್ ಪ್ಲಾನ್ ಆಗಲಿ ವರ್ಕ್ ಆಗಲ್ಲ ಏನೋ, ಸೊ ಅದರಿಂದ ನಮಗೆ ರಿಸಲ್ಟ್ ಸಿಗ್ತಾ ಇಲ್ಲ ಅನ್ನೋ ಒಂದು ಮಿಸ್ಕನ್ಸೆಪ್ಷನ್ ಬಂದ್ಬಿಡುತ್ತೆ. ನನ್ನಿಂದ ಬೇರೆಯವ್ರ ವೆಯ್ಟ್ ಲಾಸ್ ಜರ್ನಿನೂ ಹಾಳಾಗಬಾರ್ದು ಅಂತ ಹೇಳ್ಬಿಟ್ಟು ನಾನು ನನ್ನ ವೆಯ್ಟ್ನ ಇಷ್ಟು ದಿನ ತೋರಿಸಿರಲಿಲ್ಲ. ಸೊ ಈಗ ಏನಕ್ಕೆ ತೋರಿಸ್ತಾ ಇದ್ದೀನಿ ಆ್ಯಂಡ್ ನೆಕ್ಸ್ಟ್ ಸ್ಟೆಪ್ ನಾನು ಏನು ತೊಗೋಬೇಕಂತಿದ್ದೀನಿ ಅಂತ ತಿಳಿಸ್ತೀನಿ. ನಿಮಗೆ ಮೊದಲೇ ತಿಳಿಸಿದೆ, ಈ ಚಾಲೆಂಜ್ ಸ್ಟಾರ್ಟ್ ಆಗೋದಕ್ಕೂ ಮುಂಚೆನೇ ನಾನು ಸೊ ಈ ಥರ 6 months ಈ ಥರ ಆಗ್ತಾ ಇದೆ. ನಾನು ಮೊದಲೆಲ್ಲ ನೀವು ನೋಡಿರ್ಬೋದು, ಆಲ್ಮೋಸ್ಟ್ ನಾನು 7 yearsಯಿಂದ ಯೂಟ್ಯೂಬ್ ಚಾನಲೆಲ್ಲ ವೀಡಿಯೋಸ್ ಮಾಡ್ತಾ ಇದ್ದೀನಿ. ಸೊ ನೀವು 7 yearsಯಿಂದ ನೋಡಿರ್ಬೋದು. ಇಷ್ಟು ವರ್ಷಗಳಿಂದ ನನ್ನ ವೆಯ್ಟ್ನ ಮೇಂಟೈನ್ ಮಾಡ್ತಾನೆ ಬರ್ತಾ ಇದ್ದೀನಿ. ನಂದು ಐಡಿಯಲ್ ವೆಯ್ಟ್ ಬಂದುಬಿಟ್ಟು ಯಾವಾಗಲೂ 56-57 ಈ ರೇಂಜಲ್ಲೇ ಇರ್ತಿದ್ದೆ. ಈವನ್ ನಾನು 2 ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೊಂಡ್ಮೇಲೂ ಅಷ್ಟೇ, ಏನು ಫಸ್ಟ್ ಪ್ರೆಗ್ನೆನ್ಸಿದು ಹಾಗೆ ಸೆಕೆಂಡ್ ಪ್ರೆಗ್ನೆನ್ಸಿದು ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೊಂಡ್ಮೇಲೂ ನನ್ನ ವೆಯ್ಟ್ನ ನಾನು ಕರೆಕ್ಟಾಗಿ ಇಷ್ಟು ವರ್ಷ ನಾನು ಮೇಂಟೈನ್ ಮಾಡ್ತಿದ್ದೆ. ಬಟ್ ಲಾಸ್ಟ್ 6 monthsಯಿಂದ ನನಗೆ ನನ್ನ ವೆಯ್ಟು ಮೇಂಟೈನ್ ಮಾಡೋಕ್ಕೆ ಆಗ್ತಾ ಇಲ್ಲ. ಪ್ರಾಪರ್ ಡಯಟ್ ಮಾಡಿದ್ರು, ಸೊ ಈ ಥರ ಎಲ್ಲ ಮಾಡಿದ್ರು, ವರ್ಕೌಟ್ಸ್ ಎಲ್ಲ ಮಾಡಿದ್ರು ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಿಮಗೆ ತಿಳಿಸಿದ್ದೆ. ಸೊ ಹಾಗಾಗಿ ನಾನು ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿಬಿಟ್ಟು ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿ ನನ್ನ ಸ್ಯಾಟಿಸ್ಫ್ಯಾಕ್ಷನ್ಗೇನೋ ಏನಾದರೂ ಡೆಫಿಷಿಯನ್ಸಿ ಇರ್ಬೋದಾ, ಇಲ್ಲಾಂದರೆ ಏನಕ್ಕೆ ಈ ಥರ ಆಗ್ತಾ ಇದೆ ನನ್ನ ಬಾಡಿಯಲ್ಲಿ ಚೇಂಜಸ್ಸು ಅನ್ನೋ ಒಂದು ರೀಸನಿಂದ ಮಾಡಿಸ್ಬೇಕು ಅಂತ ನಾನು ನಿಮಗೆ ಹೇಳಿದ್ದೆ. ನೆನಪಿದೆನಾ? ಏನು ಅಂದ್ಕೊಂಡೆ ಅಂದರೆ, ಇದು ಮಾಡ್ತಾ ಇದ್ರೂ ನಂಗೆ ರಿಸಲ್ಟ್ ಸಿಗ್ತಾ ಇಲ್ಲಲ್ಲ. ಸೊ ಡಿಸೈಡ್ ಆಗಿಬಿಟ್ಟೆ, ಅವಾಗಿಂದ ಸರ್ಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಯಾರನ್ನ ಕನ್ಸಲ್ಟ್ ಮಾಡಬೇಕು, ನಾನಿರೋ ಅಂಥ ಏರಿಯಾ ಏನು ನಮ್ಮ ಸುತ್ತಮುತ್ತ ಏರಿಯಲ್ಲೆಲ್ಲ ಈ ಥರ ನ್ಯೂಟ್ರಿಷನಿಸ್ಟ್ ಆಗಲಿ, ಡಯಟಿಷಿಯನ್ ಆಗಲಿ ಯಾರೂ ಇಲ್ಲ. ನಮ್ಮ ಟೌನ್ಶಿಪ್ಪು, ಬಳ್ಳಾರಿ, ಹೊಸಪೇಟೆ ಆ ಥರದ್ದೆಲ್ಲ ಈ ಥರ ಏನು ಹೋಗಿ ಕನ್ಸಲ್ಟ್ ಮಾಡೋ ಥರ ಏನೂ ಇಲ್ಲ. ಏನಿದ್ರು ಆನ್ಲೈನಲ್ಲೇ ಕನ್ಸಲ್ಟೇಷನ್ ತೊಗೋಬೇಕು ಅಂತ ಫಿಕ್ಸ್ ಆದೆ. ಸೊ ನಾನು ಸರ್ಚ್ ಮಾಡೋ ಟೈಮಲ್ಲಿ ನನಗೆ ಒಬ್ಬರು ನ್ಯೂಟ್ರಿಷನಿಸ್ಟು ತುಂಬಾ ಇಷ್ಟ ಆಯಿತು ಅವ್ರ ಪ್ರೊಫೈಲು, ಆ್ಯಂಡ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಈ ಥರ ಎಲ್ಲ ನನಗೆ ಏನೇನು ಪ್ರಾಬ್ಲಮ್ ಇದೆ ಸೊ ಅದನ್ನೆಲ್ಲ ಅವ್ರಿಗೆ ಹೇಳಿದಾಗ ನನಗೆ ಅವ್ರ ಪ್ರೋಗ್ರಾಮ್ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಹಾಗಾಗಿ ಇಷ್ಟೆಲ್ಲ ಟ್ರೈ ಮಾಡಿದ್ದೀನಿ. ಸೊ ಅದು ಒಂದ್ಸಲ ಏನಕ್ಕೆ ಟ್ರೈ ಮಾಡಬಾರ್ದು, 1 month ಏನು ಪ್ರೋಗ್ರಾಮ್ನ ತೊಗೊಂಡ್ಬಿಟ್ಟು ಟ್ರೈ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಸೊ ನಾನು ರೀಚ್ ಔಟ್ ಆಗಿದ್ದು ಇನ್ಸ್ಟಾಗ್ರಾಮಲ್ಲಿ ಹೆಲ್ತ್ ಕೋಚ್ ಅನುಷಾ ಅಂತ, ನಮ್ಮ ಕನ್ನಡದವರೇ. ನನಗೆ ನಮ್ಮ ಕನ್ನಡದವರೇ ಇರಬೇಕು ಅಂತೇಳಿ ತುಂಬ ಇತ್ತು, ಯಾಕಂದರೆ ತುಂಬ ಜನ ಹಿಂದಿಯಲ್ಲೆಲ್ಲ ಮಾಡ್ತಾರೆ. ಸೊ ಅವರೆಲ್ಲ ಏನಾಗುತ್ತೆ ಅಂದರೆ, ನಮ್ಮ ಸೌತ್ ಇಂಡಿಯನ್ಗೂ ಅವ್ರದ್ದು ನಾರ್ತ್ ಇಂಡಿಯನ್ ಫುಡ್ಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ಆ ಥರದ್ದೆಲ್ಲ ನಾನು ನೋಡಿಕೊಂಡು ಬಡ್ಜೆಟ್, ಮೇಯ್ನಾಗಿ ನನಗೆ ಬಡ್ಜೆಟ್ ಕಡಿಮೆ ಇರಬೇಕಿತ್ತು. ಸೊ ಹಾಗಾಗಿ ಇವ್ರ ಹತ್ರ ತುಂಬ ಒಳ್ಳೆ ಬಡ್ಜೆಟ್, ಅಂದರೆ ಕಡಿಮೆ ಬಡ್ಜೆಟ್ಸ್ ಇದ್ದಾವೆ. ಇವ್ರ ಹತ್ರ 1 month ಪ್ಲಾನ್ ಇದೆ, 3 months ಪ್ಲಾನ್ ಇದೆ, 6 months ಪ್ಲಾನ್ ಇದೆ. ಇವ್ರನ್ನ ಕನ್ಸಲ್ಟ್ ಮಾಡಿದೆ. ಸೊ ಈ ಥರ ಎಲ್ಲ ಇದೆ ಅಂತ ಅಂದಾಗ ಅವ್ರು ನನಗೆ ಏನೇನು ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು ಅಂತೇಳಿ ಪ್ರೊವೈಡ್ ಮಾಡಿದ್ದಾರೆ. ಸೊ ಆದಷ್ಟು ಬೇಗ ಅದ್ರ ಬಗ್ಗೆ ನಾನೆಲ್ಲ ಶೇರ್ ಮಾಡ್ತೀನಿ. ಸೊ ಇವರೊಂದು ಪ್ರೋಗ್ರಾಮ್ನ ಲಾಂಚ್ ಮಾಡಿದ್ದಾರೆ, ಬ್ಯಾಲೆನ್ಸ್ಡ್ ಅಂತ ಹೇಳ್ಬಿಟ್ಟು. ಲೈವ್ ಫಿಟ್ನೆಸ್ ಆ್ಯಂಡ್ ಲೈಫ್ ಸ್ಟೈಲ್ ಪ್ರೋಗ್ರಾಮು. ನಿಮಗೆ ಹೆಸರಲ್ಲೇ ಗೊತ್ತಾಗ್ಬಿಡುತ್ತೆ, ಲೈವ್ ವರ್ಕೌಟ್ಸ್ ಇರುತ್ತೆ. ಆರಾಮಾಗಿ ಮನೆಯಲ್ಲೇ ಕೂತ್ಕೊಂಡು ನಾವು
ವರ್ಕೌಟ್ಸ್ನ ಮಾಡ್ಕೋಬೋದು. ಜಿಮ್ಮೇ ಬೇಕಾಗಿಲ್ಲ. ನಾವು ವರ್ಕೌಟ್ಸ್ ಮಾಡ್ದೇ ಬರೀ ಡಯಟ್ ಅಷ್ಟೇ ಮಾಡ್ತೀವಿ ಅಂದರೆ ಡೆಫಿನೆಟ್ಲಿ ಅದರಿಂದ ಪ್ರಾಪರ್ ರಿಸಲ್ಟ್ ಸಿಗೋದೇ ಇಲ್ಲ. ನಾನು ಮೊದಲಿನ ವೀಡಿಯೋಸಿಂದನೂ ನಾನು ನಿಮಗೆ ತಿಳಿಸ್ತಾನೆ ಬರ್ತಾ ಇದ್ದೆ. ಆ್ಯಂಡ್ ಏನು ಗೊತ್ತಾ, ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಪಾರ್ಟ್ ಅಂದರೆ 10 ಬ್ಯಾಚಸ್ ಇರುತ್ತೆ ಡೈಲಿ. ಸೊ ಲೈವ್ ವರ್ಕೌಟ್ಸಲ್ಲಿ ಜಾಯ್ನ್ ಆಗ್ಬೋದು. ಮಾರ್ನಿಂಗ್ 6 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೂ ಬ್ಯಾಚಸ್ ಇರುತ್ತೆ. ಅದೇ ಥರ ಈವ್ನಿಂಗು 4 ಗಂಟೆಯಿಂದ 9 ಗಂಟೆವರೆಗೂ ಬ್ಯಾಚಸ್ ಇರುತ್ತೆ. ನಮ್ಮೆಲ್ಲರಿಗೂ ಕನ್ವೀನಿಯೆಂಟ್ ಆಗೋ ಥರ ಬ್ಯಾಚಸ್ ಮಾಡಿದ್ದಾರೆ. ಸೊ ಲೈವ್ ವರ್ಕೌಟ್ ಸೆಷನ್ಸ್ ಇರುತ್ತೆ. ವರ್ಕೌಟ್ ಸೆಷನು 1 ಅವರ್ ಆರಾಮಾಗಿ ಮಾಡಿ ಮುಗಿಸ್ಕೊಳ್ಬೋದು ಈಸಿಯಾಗಿ. ಬೇರೆ ಏನು ಎಕ್ವಿಪ್ಮೆಂಟ್ಸ್ ಅವು ಇವು ಬೇಕಂತ ಏನೂ ಇಲ್ಲ. ಇದು ಒಂದು ತುಂಬ ಇಷ್ಟ ಆಯಿತು. ಆ್ಯಂಡ್ ಇನ್ನೊಂದು ಏನು ಹೇಳಿದ್ದಾರೆ ಅಂದರೆ, ಅವರು ಈ 1 ಮಂತ್ ನಾನು ತೊಗೊಳ್ಳೋವಂಥ ಪ್ಲ್ಯಾನಲ್ಲಿ ಅವರು ಮೀಲ್ ಪ್ಲಾನ್ಸು ಕೊಡ್ತಾರಂತೆ ಆ್ಯಂಡ್ ಕುಕ್ಕಿಂಗ್ ವೀಡಿಯೋಸು ಶೇರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ನಮಗೆ ಬ್ಲಡ್ ಟೆಸ್ಟ್ ಎಲ್ಲ ಕಂಪಲ್ಸರಿ ಅಂತ ಏನೂ ಇಲ್ಲ. ನನಗೆ ನನ್ನ ಸ್ಯಾಟಿಸ್ಫ್ಯಾಕ್ಷನ್ಗೆ ಬ್ಲಡ್ ಟೆಸ್ಟ್ ಮಾಡಿಸ್ಕೊಳ್ತಾ ಇದ್ದೀನಿ. ಸೊ ಏನಕ್ಕೆ ಈ ಥರ ಆಗ್ತಾ ಇದೆ, ಇಷ್ಟು ವರ್ಷ ಇಲ್ವಲ್ಲ, ಈಗೇನಕ್ಕೆ ಹಂಗೆ ಸಡನ್ ಆಗಿ ಅಂತ. ಸೊ ನೀವು ಯಾರಾದರೂ ಜಾಯಿನ್ ಆಗಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಅವ್ರು ಡೀಟೇಲ್ಸ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಹಾಗೆ ಕಮೆಂಟಲ್ಲೂ ಪಿನ್ ಮಾಡಿರ್ತೀನಿ. ಆ್ಯಂಡ್ ಈಗ ಆಫರ್ಸ್ ಬೇರೆ ನಡೀತಾ ಇದೆ, ವುಮೆನ್ಸ್ ಡೇ ಆಫರ್ ಅಂತೇಳಿ. ಮಾರ್ಚ್ 15th ಮಾತ್ರ ಈ ಆಫರ್ನ ಇಟ್ಟಿದ್ದಾರೆ. ತುಂಬ ಒಳ್ಳೆ ಆಫರ್ ಇದ್ದಾವೆ. ಇವ್ರು ಇಟ್ಟಿರೋ ಅಂಥ ಪ್ರೈಸಸ್ ಬೇರೆ ಯಾರು ಇಟ್ಟಿರೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಕಡಿಮೆ ಪ್ರೈಸಸ್ಗೆ ಇಟ್ಟಿದ್ದಾರೆ. ಸೊ ಡೆಫಿನೆಟ್ಲಿ ನಿಮ್ಗೆ ಏನಾದರೂ ಬೇಕು ಅಂತ ಅನಿಸಿದ್ರೆ ಒಂದ್ಸಲ ಚೆಕ್ ಮಾಡಿ. ಆ್ಯಂಡ್ ನಾನು ಬ್ಲಡ್ ರಿಪೋರ್ಟ್ಸ್ ಬಂದಮೇಲೆ ಡೆಫಿನೆಟ್ಲಿ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಆ್ಯಂಡ್ ಯಾವ ಥರ ನಾನು ಏನೇನು ಆಗ್ತಾ ಇದೆ ನನ್ನ ವೆಯ್ಟ್ ಲಾಸ್ ಜರ್ನಿಲಿ, ಹೇಗೆ ನಡೀತಾ ಇದೆ ಅನ್ನೋದನ್ನ ಡೈಲಿ ವೀಡಿಯೋಸ್ ಅಂತೂ ಮಾಡ್ತಾ ಇರ್ತೀನಲ್ಲ, ಸೊ ಅದ್ರಲ್ಲಿ ಅಪ್ಡೇಟ್ ಮಾಡ್ತೀನಿ. ಆ್ಯಂಡ್ ಈ 90 ಡೇಸ್ ಚಾಲೆಂಜ್ ಏನು ತೊಗೊಂಡಿದ್ವಲ್ಲ, 90 ಡೇಸ್ ವೆಯ್ಟ್ ಲಾಸ್ ಜರ್ನಿ, ಅದು ಅಂತೂ ಸ್ಟಾಪ್ ಆಗಲ್ಲ, ಕಂಟಿನ್ಯೂ ಆಗುತ್ತೆ. ಆ್ಯಂಡ್ ಜಾಯ್ನ್ ಆಗಿ ಇದು ಒಂದು ಅಪಾರ್ಚುನಿಟಿ. ಎಷ್ಟೊಂದು ಜನ ನೀವು ನಾನು ಕೇಳ್ತಿದ್ರಿ, ಸೊ ಈ ಥರ ನಮಗೆ ಆ ಇಶ್ಯೂಸ್ ಇದೆ, ಈ ಇಶ್ಯೂಸ್ ಇದೆ, ಯಾವ ಥರ ಓವರ್ಕಮ್ ಮಾಡಬೇಕು ಅಂತ. ಒಂದ್ಸಲ ಅನುಷಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಈಗ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಬನ್ನಿ. ಸಮ್ಮರ್ ಬಂದುಬಿಟ್ರೆ ಸಾಕು, ನನಗೆ ಎಳ್ನೀರು ಅಂದರೆ ತುಂಬಾ ಇಷ್ಟ. ವಾರಕ್ಕೆ ಒಂದು 3 ಸಲ ಆದರೂ ನಾನು ಎಳ್ನೀರನ್ನ ತೊಗೊಳ್ತಾ ಇರ್ತೀನಿ. ಇವತ್ತು ಮಾರ್ನಿಂಗು ಅಷ್ಟೇ. ಸೊ ಖಾಲಿ ಹೊಟ್ಟೆಯಲ್ಲಿ ಎಳ್ನೀರು ತೊಗೊಂಡಿದ್ದೀನಿ. ಒಂದು ಎಳ್ನೀರಿಗೆ ಚಿಯಾ ಸೀಡ್ಸ್ನ ನೆನೆಸ್ಕೊಂಡು ಅದರಲ್ಲಿ ಒಂದು ಅರ್ಧ ಸ್ಪೂನ್ ಚಿಯಾ ಸೀಡ್ಸ್ನ ಹಾಕ್ಕೊಂಡಿದ್ದೀನಿ. ನೆನೆಸಿಟ್ಕೊಂಡಿರೋಂಥ ಚಿಯಾ ಸೀಡ್ಸ್ನ ಹಾಕ್ಕೊಂಡು ತೊಗೊಳೋದ್ರಿಂದ ನಮಗೆ ಮಾರ್ನಿಂಗ್ ರಿಫ್ರೆಶ್ಮೆಂಟ್ ಅನಿಸುತ್ತೆ. ಅದೇ ರೀತಿಯಾಗಿ ನಮಗೆ ಗ್ಲೋಯಿಂಗ್ ಸ್ಕಿನ್ ಆಗಿರ್ಬೋದು ಆ್ಯಂಡ್ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಕಡಿಮೆ ಆಗಬೇಕು ಅಂತಂದರೆ ಈ ಒಂದು ಎಳ್ನೀರು ಅದ್ರ ಜೊತೆಗೆ ಚಿಯಾ ಸೀಡ್ಸ್ ಡ್ರಿಂಕ್ನ ತೊಗೊಳೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಸಮ್ಮರಲ್ಲಿ ನನಗೆ ಒನ್ ಆಫ್ ದ ಮೋಸ್ಟ್ ಫೇವ್ರೆಟ್ ಡ್ರಿಂಕ್ ಇದು. ಆ್ಯಂಡ್ ಇದಾದಮೇಲೆ ನೆಕ್ಸ್ಟ್ ನಾನು ಬ್ರೇಕ್ಫಾಸ್ಟ್ಗೆ ಒನ್ ಅವರ್ ಬಿಟ್ಟು ಬ್ರೇಕ್ಫಾಸ್ಟ್ ತೊಗೊಂಡೆ. ಸೊ ನಾನು ಅರೌಂಡ್ 11 o'clock ಬ್ರೇಕ್ಫಾಸ್ಟ್ನ ಮಾಡ್ಕೊಂಡಿದ್ದೀನಿ. ಇವತ್ತು ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಜಸ್ಟ್ ಬಾಯ್ಲ್ ಮಾಡಿರುವಂಥ ಎಗ್, ಒಂದು ಫುಲ್ ಎಗ್ ತೊಗೊಂಡಿದ್ದೀನಿ, ಒಂದು ಎಗ್ ವೈಟ್ಸ್ ತೊಗೊಂಡಿದ್ದೀನಿ, ಕುದಿಸಿರುವಂಥ ಹೆಸರು ಕಾಳು, ಇದ್ರ ಜೊತೆಗೆ ಸ್ವಲ್ಪ ಪಪ್ಪಾಯ ತೊಗೊಂಡೆ, ಹಾಗೆ ಸ್ವಲ್ಪ ಸೌತೆಕಾಯಿ. ಇದೆಲ್ಲನೂ ಬ್ರೇಕ್ಫಾಸ್ಟ್ ಮೀಲ್ ಪ್ಲೇಟಲ್ಲಿತ್ತು. ಅವಾಗವಾಗ ಈ ಥರ ತೊಗೊಳ್ತಾ ಇರ್ತೀನಿ, ನಿಮಗೂ ಗೊತ್ತಿದೆ. ಕ್ವಿಕ್ಕಾಗಿ ಏನಾದರೂ ಮಾಡ್ಕೋಬೇಕು, ಟೈಮ್ ಇಲ್ಲದೆ ಇದ್ದಾಗ ಏನಾದರೂ ರೆಸಿಪೀಸ್ನ ಮಾಡಿಕೊಂಡು, ಅಂದರೆ ಮನೇಲಿ ಪೂರಿ ಆ ಥರ ಏನಾದರೂ ಮಾಡಿದಾಗ ನಾನು ನನಗೇನು ಸಪ್ರೇಟಾಗಿ ಮಾಡ್ಕೊಳ್ಳೋದು ಅಂತ ಈ ಥರ ಒಂದು ಬ್ಯಾಲೆನ್ಸ್ಡ್ ಮೀಲ್ ಇನ್ನು ಬ್ರೇಕ್ಫಾಸ್ಟ್ನ ತೊಗೊಳ್ತಾ ಇರ್ತೀನಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಬ್ರೇಕ್ಫಾಸ್ಟ್ ಆದಮೇಲೆ ನಾನು ಲಂಚ್ಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ. ಇವತ್ತು ಲಂಚ್ಗೆ ನಾನು ಮಾಡಿರೋದು ಫಿಶ್ ತೊಗೊಂಡು ಬಂದಿತ್ತು ಮನೆಯಲ್ಲಿ. ಸೊ ಹಾಗಾಗಿ ಫಿಶ್ ಸಾರು ಮಾಡಿದ್ದೆ. ರೆಸಿಪಿನ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಶೇರ್ ಮಾಡ್ಕೊತೀನಿ. ತುಂಬಾ ಚೆನ್ನಾಗಿ ಬಂದಿತ್ತು ಫಿಶ್ ಸಾರು. ಇದ್ರ ಜೊತೆಗೆ ನಾನು ಫಿಶ್ ಫ್ರೈನೂ ಮಾಡಿದ್ದೆ ಮಕ್ಕಳಿಗೆ. ಏರ್ ಫ್ರೈಯಲ್ಲಿ ನಾನು ಫಿಶ್ ಫ್ರೈ ಆಲ್ಮೋಸ್ಟ್ ಏರ್ ಫ್ರೈಯರಲ್ಲೇ ಮಾಡ್ತೀನಿ. ಆಯಿಲ್ ಬೇಕಾಗೇ ಇಲ್ಲ. ಜಸ್ಟ್ ನಾನು ಏನು ಹಾಕಿರೋಂಥ ಸ್ವೀಟಿಗೆ ಸ್ವಲ್ಪ ಒಂದೇ 1 ಡ್ರಾಪ್ 2 ಡ್ರಾಪ್ಸ್ ಅಷ್ಟು ಆಯಿಲ್ನ ಸ್ಪ್ರೆಡ್ ಮಾಡಿದ್ದೀನಿ ಅಷ್ಟೇ. ಒಂದು 15 ಮಿನಿಟ್ಸಲ್ಲಿ ಫಿಶ್ ರೆಡಿ ಆಗಿಬಿಡುತ್ತೆ, ಫಿಶ್ ಫ್ರೈ. ಸೊ ನೋಡಿ, ನಾನು ಇವತ್ತು ಲಂಚಿಗೆ ತೊಗೊಂಡಿರೋದು ವೈಟ್ ರೈಸು, ಫಿಶ್ ಕರಿ ಆ್ಯಂಡ್ ಒಂದು ಫಿಶ್ ಫ್ರೈನ ತೊಗೊಂಡಿದ್ದೀನಿ, ಸ್ವಲ್ಪ ಆನಿಯನ್ಸು. ಇದಾಗಿತ್ತು ಮಧ್ಯಾಹ್ನ ಲಂಚು. ಫಿಶ್ ತುಂಬಾ ಒಳ್ಳೆಯದು. ಯಾರು ವೆಜಿಟೇರಿಯನ್ಸ್ ಆಗಿರ್ತಾರಲ್ಲ ಅವರು ಯಾವುದಾದ್ರೂ ಪ್ರೋಟೀನ್ ಸೋರ್ಸ್ನ ನೀವು ತೊಗೊಳ್ಳಿ. ಎಗ್, ಚಿಕನ್ ಈ ಥರ ಎಲ್ಲ ತಿನ್ನದೇ ಇರೋರು ಎಷ್ಟೊಂದು ಪ್ರೋಟೀನ್ ಸೋರ್ಸ್ ಇದ್ದಾವಲ್ಲ ಏನು ವೆಜ್ಜಲ್ಲಿ. ಸೊ ಅಂಥದ್ದು ಏನಾದರೂ ನೀವು ತೊಗೊಳ್ಳಿ. ನಾನು ಲಂಚ್ ಕಂಪ್ಲೀಟ್ ಮಾಡ್ಕೊಂಡಿರೋದು ಮಧ್ಯಾಹ್ನ 2 ಗಂಟೆ ಆಗಿತ್ತು, 2:10 ಈ ಟೈಮ್ಗೆ ಕಂಪ್ಲೀಟ್ ಮಾಡಿಕೊಂಡೆ. ಆ್ಯಂಡ್ ಈವ್ನಿಂಗು ಸ್ವಲ್ಪ ವಾಕಿಂಗಿಗೆ ಪಾರ್ಕಲ್ಲೆಲ್ಲ ಹೋಗಿ ಬಂದ್ವಿ. ಲಡ್ಡು ಆರತಿ ಆಟ ಆಡ್ತಾ ನಾನು ವಾಕಿಂಗ್ ಮಾಡ್ತಾ ಮುಗಿಸ್ಕೊಂಡು ಬಂದ್ವಿ. ತೊಗೊಂಬರ್ತೀಯಾ ಶಕ್ತಿಮಾನ್? ಹಂಗೆ ಹತ್ಬಾರ್ದು, ಸ್ಟೆಪ್ಸ್ ಹತ್ಕೊಂಡು ಹೋಗು.
ಆ್ಯಂಡ್ ಮನೆಗೆ ಬಂದಮೇಲೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಒಂದು ಮಿಕ್ಸ್ಡ್ ಡ್ರೈ ಫ್ರೂಟ್ ಬರ್ಫಿನ ತೊಗೊಂಡೆ. ಇದರಲ್ಲಿ ಯಾವುದೇ ಥರದ್ದು ಜಾಗ್ರಿ ಏನು ಯೂಸ್ ಮಾಡಿರಲ್ಲ, ಬೆಲ್ಲ ಸಕ್ಕರೆ ಏನು ಯೂಸ್ ಮಾಡಿರಲ್ಲ, ಜಸ್ಟ್ ಖರ್ಜೂರ, ಐದರ್ ಖರ್ಜೂರ ಇಲ್ಲ ಅಂತಂದರೆ ಅಂಜೂರ, ಇವೆರಡರಲ್ಲಿ ಒಂದು ಯೂಸ್ ಮಾಡಿರ್ತಾರೆ. ನಮ್ಮ ಒಂದು ವೆಯ್ಟ್ ಲಾಸ್ ಮಾಡ್ತಾ ಇದ್ದೀವಿ, ಡಯಟ್ ಅಂದ ತಕ್ಷಣವೇ ಎಲ್ಲ ಫುಡ್ ಬಿಟ್ಬಿಟ್ಟು ಸ್ವಲ್ಪ ತಿನ್ನಬೇಕು ಅಂತಲ್ಲ. ಎಷ್ಟೊಂದು ವೀಡಿಯೋಸಲ್ಲಿ ತಿಳಿಸಿದ್ದೀನಿ, ಡಯಟ್ ಅಂದರೆ ಬ್ಯಾಲೆನ್ಸ್ಡ್ ಮೀಲ್ನ ತೊಗೊಳ್ಳೋದೇ ನಾವು ಡಯಟ್ ಅಂತ ಹೇಳೋದು. ನಾವು ಯಾವಾಗ ಬ್ಯಾಲೆನ್ಸ್ಡ್ ಮೀಲ್ ತೊಗೊಳ್ತಾ ಹೊಟ್ಟೆ ಹಸಿವು ಆಗಲಾರ್ದಂಗೆ ನಾವು ವೆಯ್ಟ್ ಲಾಸ್ ಮಾಡ್ಕೊಳ್ತೀವೋ ಅದು ಹೆಲ್ದಿಯಾಗಿ ಮತ್ತು ವೆಯ್ಟ್ ಗೇನ್ ಆಗಲಾರ್ದಂಗೆ ನೋಡ್ಕೊಳ್ಳುತ್ತೆ. ಹಾಗಾಗಿನೇ ಹೇಳೋದು, ಒಳ್ಳೆ ಬ್ಯಾಲೆನ್ಸ್ಡ್ ಮೀಲ್ ತೊಗೊಳ್ಳೋದನ್ನ ನೀವು ಅಭ್ಯಾಸ ಮಾಡ್ಕೊಳ್ಳಿ. ಹೇಗೆ ತೊಗೋಬೇಕು, ಯಾವ ಕಾಂಬಿನೇಷನ್ಸ್ ಜೊತೆ ಏನು ತೊಗೊಂಡ್ರೆ ನಮಗೆ ಹೆಲ್ಪ್ ಆಗುತ್ತೆ ಅನ್ನೋದು ತಿಳ್ಕೊಂಡಿರಿ ಆಯಿತಾ. ನಾನು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಅದನ್ನು ತೊಗೊಂಡಾದಮೇಲೆ ಬರ್ಫಿನ ನೆಕ್ಸ್ಟ್ ಡಿನ್ನರ್ಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಡಿನ್ನರ್ಗೆ ಸಿಂಪಲ್ಲಾಗಿ ಒಂದು ರೋಟಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಯಾಕಂದರೆ ಮಧ್ಯಾಹ್ನ ರೈಸೇ ತೊಗೊಂಡಿದ್ನಲ್ಲ. ಸೊ ಇಲ್ಲಿ ಏನು ಮಾಡಿಕೊಂಡೆ, 1 ಟೇಬಲ್ ಸ್ಪೂನಷ್ಟು ಒಬ್ಬರಿಗೆ ನಾನು ಮಾಡ್ಕೊಳ್ತಾ ಇರೋದು. ಸೊ ಹಾಗಾಗಿ 1 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು, ಹಾಗೆ 2 ಟೇಬಲ್ ಸ್ಪೂನಷ್ಟು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದಕ್ಕೆ ನಿಮಗೆ ಬೇಕಾಗುವಂಥ ಏನಾದರೂ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಜಸ್ಟು ಸ್ವಲ್ಪ ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ, ಚಿಕ್ಕು ಈರುಳ್ಳಿ ಇದನ್ನು ಚೆನ್ನಾಗಿ ಕಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ. ಉಪ್ಪು, ಖಾರ, 1 ಟೇಬಲ್ ಸ್ಪೂನಷ್ಟು ಅಗಸೆ ಬೀಜ, ಸೊ ಇವೆಲ್ಲ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ಇದನ್ನು ಸ್ವಲ್ಪ ದೋಸೆ ಬ್ಯಾಟರ್ ಥರ ಮಾಡ್ಕೊಂಡಿದ್ದೀನಿ ನೋಡಿ. ಬೇಸನ್ ಚೀಲ ಮಾಡ್ಕೊಳ್ತೀವಲ್ಲ ಅದೇ ಥರ. ಇದರಲ್ಲಿ ನಾವು ಎಕ್ಸ್ಟ್ರಾ ಏನು ಆ್ಯಡ್ ಮಾಡಿರೋದಂದರೆ ರಾಗಿ ಹಿಟ್ಟನ್ನ ಆ್ಯಡ್ ಮಾಡಿದ್ದೀನಿ. ರಾಗಿ ಹಿಟ್ಟು ಬದಲಾಗಿ ನೀವು ಜೋಳದ ಹಿಟ್ಟು ಆಗಿರ್ಬೋದು, ಓಟ್ಸ್ ಪೌಡರ್ ಆಗಿರ್ಬೋದು, ಸೊ ಸಜ್ಜೆ ಹಿಟ್ಟು, ಈ ಥರ ಏನಾದರೂ ಆ್ಯಡ್ ಮಾಡ್ಕೊಳ್ಬೋದು. ದೋಸೆ ಪ್ಯಾನ್ಗೆ ಜಸ್ಟ್ ಈ ಥರ ಈವನಾಗಿ ಸ್ಪ್ರೆಡ್ ಮಾಡಿಕೊಂಡು ಎರಡೂ ಕಡೆ ಸ್ವಲ್ಪ ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕುಕ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿ ಆ್ಯಂಡ್ ಹೈ ಪ್ರೋಟೀನ್, ಹೈ ಫೈಬರ್ ಇರೋವಂಥ ರೋಟಿ ರೆಡಿ ಆಗುತ್ತೆ. ಇದನ್ನು ನೀವು ಐದರ್ ಬ್ರೇಕ್ಫಾಸ್ಟ್ ಅಥವಾ ಲಂಚು ಅಥವಾ ನೈಟ್ ಡಿನ್ನರ್ಗಾದರೂ ತೊಗೋಬೋದು. ಈ ಒಂದು ತೊಗೊಂಡಿದ್ದೀನಿ ನೈಟ್ ಡಿನ್ನರ್ಗೆ. ಇವತ್ತಿನ ದಿನ ಏನೇನು ತೊಗೊಂಡಿದ್ದೀನಿ ಅನ್ನೋದನ್ನ ಶೇರ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನನ್ನ ಪ್ರೆಸೆಂಟ್ ವೇಟ್ ನೋಡಿ ಗೆಸ್ ಮಾಡಿದ್ರಾ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.